ಎಂಬಿ ಪಾಟೀಲ್ ಹೇಳಿಕೆಗೆ ಈಶ್ವರ್ ಖಂಡ್ರೆ ಗರಂ ಆಗಿದ್ದಾರೆ. ಲಿಂಗಾಯತ ವೀರಶೈವ ಎರಡೂ ಒಂದೇ ರೀ. ವೀರಶೈವ ಲಿಂಗಾಯತರಲ್ಲಿ ಯಾವುದೇ ಭಿನ್ನ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತರಾಗಬೇಕು. ವಿಘಟನೆಯಲ್ಲಿ ಯಾವುದೇ ಉಪಯೋಗ ಇಲ್ಲ. ನಮ್ಮ ನಿಲುವು ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಸೊ ಎಂಬಿ ಪಾಟೀಲ್ ಅವರ ಹೇಳಿಕೆಗೆ ಈಶ್ವರ್ ಖಂಡ್ರೆ ಅವರು ಕೊಟ್ಟಂತಹ ತಿರುಗೇಟಿದು. ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಮ್ಮ ನಿಲುವು ಭಾಳ ಸ್ಪಷ್ಟವಾದಂಥ ನಿಲುವಿದೆ. ಲಿಂಗಾಯತ ವೀರಶೈವ ಎರಡೂ ಒಂದೇ. ಶತಾಯುಷಿಗಳಾದಂಥ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಅಧ್ಯಕ್ಷರುಗಳು ಇವತ್ತು ವೀರಶೈವ ಲಿಂಗಾಯತ ಎರಡೂ ಸಮಾನಾರ್ಥಕವಾದಂಥ ಒಂದು ಪದಗಳಿದ್ದಾವೆ. ಈ ವೀರಶೈವ ಲಿಂಗಾಯತ ಭಿನ್ನ ಇಲ್ಲ. ಇಷ್ಟಲಿಂಗ ಪೂಜೆ ಮಾಡುವಂಥವರು ಮತ್ತು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅನುಸರಣೆ ಮಾಡುವಂಥವರು ಗುರುಗಳು ಇದ್ದಾರೆ, ವಿರಕ್ತರು ಇದ್ದಾರೆ. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ಸಂಘಟಿತರಾಗಿರಬೇಕು. ಸಂಘಟನೆಯಲ್ಲಿ ಶಕ್ತಿ ಇದೆ, ವಿಘಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಆ ನಿಲುವಿಗೆ ನಾವು ಬದ್ಧರಾಗಿದ್ದೇವೆ. ಮತ್ತು ಇವತ್ತು ಅವರವರಿಗೆ ತಮ್ಮ ತಮ್ಮ ವೈಯಕ್ತಿಕವಾದಂಥ ಹೇಳಿಕೆ ಕೊಡಲಿಕ್ಕೆ ನನಗಿರುವಂಥ ಪ್ರಶ್ನೆ ಇದರಲ್ಲಿ ಇಷ್ಟೇ. ಮಂತ್ರಿ ಪದವಿಯನ್ನು ಹೊಂದ್ಕೊಂಡು ನೀವು ಸಚಿವರಾಗಿದ್ಕೊಂಡಿರಿದ್ದೀರಾ, ನೀವು ಏನು ಪ್ರಮಾಣ ವಚನ ತಗೊಂಡಿರ್ತೀರಾ? ಧರ್ಮ ಒಡೆಯೋದ? ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಈಗ ಸುಖೇಶ್, ಒಂದು ಮಂತ್ರಿ ಆಗಿರುವಂಥವರು ಧರ್ಮ ವಿಘಟನೆಯ ವಿಚಾರದಲ್ಲಿ ಇವರು ಇಷ್ಟೆಲ್ಲ ಮಾತನಾಡೋದೇ ಆದರೆ ಇವರು ಮಂತ್ರಿ ಆಗಿರಬಾರ್ದು. ಮಂತ್ರಿ ಸ್ಥಾನವನ್ನು ತ್ಯಜಿಸಿ ಇವರು ಹೋರಾಟವನ್ನು ಮಾಡಿಕೊಂಡು ಅವರು ಧರ್ಮಕ್ಕಾಗಿ ಆದರೂ ಹೋರಾಟ ಮಾಡಿಕೊಳ್ಳಿ ಅಥವಾ ಧರ್ಮ ಸ್ಥಾಪನೆಗಾಗಿ ಹೋರಾಟ ಮಾಡಿಕೊಳ್ಳಿ. ಆದರೆ ಮಂತ್ರಿ ಆಗಿದ್ಕೊಂಡು ಈ ರೀತಿಯಾಗಿ ಒಡೆಯುವಂಥ ಮಾತುಗಳನ್ನು ಆಡ್ತಾರಲ್ಲ, ಇಟ್ಸ್ ನಾಟ್ ಎ ಗುಡ್ ಅಂತ ಅನಿಸುತ್ತೆ ಒಬ್ಬ ಮಂತ್ರಿ ಆಗಿದ್ಕೊಂಡು. ಅರುಣ್, ಹಾಗೆ ನೋಡಕ್ ಹೋದ್ರೆ ಇಬ್ಬರು ಸಚಿವರಲ್ಲೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ಬೇಡಿಕೆ ಇದ್ದೇ ಇದೆ. ಇಬ್ಬರು ಕೂಡ ಅದರಿಂದ ಹೊರತಾಗಿಲ್ಲ. ಆದರೆ ವೀರಶೈವ ಲಿಂಗಾಯತ ಅನ್ನೋದಕ್ಕೆ ಎಂಬಿ ಪಾಟೀಲ್ ಅವರ ವಿರೋಧ ಇರುವಂಥದ್ದು ಅಂದರೆ ವೀರಶೈವ ಅನ್ನುವಂಥದ್ದು ಶೈವ ಪರಂಪರೆಯಾಗಿರೋದ್ರಿಂದ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಪ್ರತ್ಯೇಕ ಧರ್ಮದ ಮಾನ್ಯತೆಯ ವಿಚಾರದಲ್ಲಿ ಅದು ಮಾನ್ಯ ಆಗಲ್ಲ ಅನ್ನುವಂಥದ್ದು. ಹಾಗಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅನ್ನೋದಷ್ಟನ್ನೇ ಪರಿಗಣಿಸಬೇಕು ಅನ್ನುವಂಥದ್ದು. ಆದರೆ ವೀರಶೈವ ಸಮುದಾಯ ವೀರಶೈವ ಅನ್ನುವ ಪದವನ್ನು ಬಿಡಲಿಕ್ಕೆ ಸಿದ್ಧರಿಲ್ಲ ಅನ್ನುವಂಥದ್ದು. ಈ ವಿಚಾರದಲ್ಲಿ ಸಚಿವರಿಬ್ಬರ ನಡುವೆ ಭಿನ್ನ ಅಭಿಪ್ರಾಯಗಳಿರುವಂಥದ್ದು. ಆದರೆ ಇಬ್ಬರು ಕೂಡ ಪ್ರತ್ಯೇಕ ಧರ್ಮದ ಬೇಡಿಕೆಯಲ್ಲಿದ್ದಾರೆ. ವೀರಶೈವ ಅನ್ನೋ ಪದ ಬಳಕೆ ವಿಚಾರದಲ್ಲಿ ಇಲ್ಲ ಅನ್ನೋದಷ್ಟೇ ಹೊರತುಪಡಿಸಿದರೆ, ಅದನ್ನು ಹೊರತುಪಡಿಸಿ ಇಬ್ಬರದು ಕೂಡ ಸಮಾನ ಕೂಗು ಅಂದರೆ ಇಡೀ ಸಮುದಾಯದ ಕೂಗು. ಕೇವಲ ಸಚಿವರಿಬ್ಬರ ವಿಚಾರವನ್ನು ಹೇಳಲಿಕ್ಕಾಗಲ್ಲ. ಅವರ ಸಮುದಾಯದಲ್ಲಿ ಪ್ರತ್ಯೇಕ ಧರ್ಮದ ಐಡೆಂಟಿಟಿ ಬೇಕು. ಹೇಗೆ ಈಗ ಕೆಲವು ಮೈನಾರಿಟಿ ಧರ್ಮಗಳಿವೆ ಅಂದರೆ ಬೌದ್ಧ, ಜೈನ ಈ ರೀತಿಯನ್ನು ಗುರುತಿಸಲಾಗಿತ್ತು, ಅದೇ ರೀತಿ ಇದು ಪ್ರತ್ಯೇಕ ಧರ್ಮ ಅಂತ ಗುರುತಿಸಬೇಕು ಅನ್ನುವಂಥ ಬೇಡಿಕೆ ಅವರ ಸಮುದಾಯದ ಬೇಡಿಕೆ ಆಗಿರೋದ್ರಿಂದ ಸಚಿವರು ಕೂಡ ಅನಿವಾರ್ಯವಾಗಿ ದನಿಗೂಡಿಸಿದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಆಮೇಲೆ ಲಿಂಗಾಯತ ಹೇಗೆ ಭಿನ್ನವಾಗುತ್ತೆ ಅನ್ನೋದೇ ನನ್ನ ಪ್ರಶ್ನೆ. ಅವ್ರು ಕಟ್ಕೊಳ್ಳುವಂಥ ಲಿಂಗ ಏನು? ಲಿಂಗ ಅಂದರೆ ಏನು? ಅದಕ್ಕೆ ಉತ್ತರ ಕೊಡಲಿ. ಶಿವ ಅಲ್ವಾ? ಶಿವನ ಪೂಜೆಯನ್ನು ಮಾಡೋದಿಲ್ವಾ? ಅಲ್ವಾ? ಹಾಗಿದ್ದಾಗ ಇಲ್ಲಾಂದರೆ ಹೇಳಿ, ಗೊತ್ತಾಗತ್ತೆ. ಹಾಗಿದ್ದಾಗ ಶಿವ ಬರೋದಿಲ್ಲಿ ಹಿಂದೂ ಧರ್ಮದಲ್ಲಿ ಬರ್ತಾರೆ. ಹೇಗೆ ಭಿನ್ನವಾಗಿರ್ತಾರೆ? ವೀರಶೈವ ಲಿಂಗಾಯತ ಅದರಲ್ಲಿ ಹಿಂದೆಯಿಂದಲೂ ಬಹಳ ದೊಡ್ಡ ಹೋರಾಟ ನಡೀತಾ ಇದ್ದಿದ್ದು. ಸೊ ಇದು ಇನ್ನೂ ಒಂದು ಹಂತಕ್ಕೆ ಹೋಗುತ್ತೆ. ಇದು ಬಿಡೋದಿಲ್ಲ ಇದು. ಯಾಕೆ ಅಂತಂದರೆ ಒಗ್ಗಟ್ಟು ಅನ್ನೋದು ಇಲ್ವೇ ಇಲ್ಲ ಹಿಂದೂ ಧರ್ಮದಲ್ಲಿ.